ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ಹೌದು, ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದ ಕತ್ತಲೆಯಿಂದ ಅಜ್ಞಾನದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಕೊಂಡೊಯ್ಯುವಂಥ ಬೆಳಕಿನ ಸಂಕೇತವೇ ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ ನೋಡ್ತಿದ್ದಂತೆ ಬಂದೇ ಬಿಟ್ಟಿದೆ. ಅದರಲ್ಲೂ ಹಬ್ಬಗಳ ತವರೂರು ನಮ್ಮ ಭಾರತ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ತನ್ನದೇ ಆದ ಪ್ರಾಮುಖ್ಯತೆ ಇದೆ, ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಅದರಲ್ಲೂ ದೀಪಾವಳಿ ಹಬ್ಬ ಅನೇಕ ಕಡೆ 5 ದಿನಗಳ ಕಾಲ ಆಚರಿಸಲಾಗುತ್ತೆ. ಹಾಗಾದರೆ ದೀಪಾವಳಿಯ ಹಿಂದಿನ ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಕೂಡ ಅರ್ಥಪೂರ್ಣ ಆಚರಣೆ ಇರುತ್ತೆ. ಹಾಗಾದರೆ ದೀಪಾವಳಿಯನ್ನು ಯಾಕೆ ಆಚರಿಸಬೇಕು, ಹೇಗೆ ಆಚರಿಸಬೇಕು ಅನ್ನೋದರ ಸಮಗ್ರ ವಿಶ್ಲೇಷಣೆಯನ್ನು ಮಾಡ್ತೀವಿ. ದೀಪಾವಳಿ ಅನ್ನೋದು ಪ್ರತಿಯೊಬ್ಬರ ಬಾಳಿಗೂ ದಾರಿ ದೀಪ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೆ ಇವತ್ತಿನ ವಿಶೇಷ, ದೀಪಾವಳಿ ದಾರಿ ದೀಪ. ದೀಪಾವಳಿಯ ದಾರಿ ದೀಪ ಬೆಳಗಿಸುವುದಕ್ಕೆ ನಮ್ಮ ಜೊತೆ ಇವತ್ತು ಜ್ಯೋತಿಷ್ಯ ವೃಂದವೇ ಸೇರಿಕೊಂಡಿದೆ. ಮೊದಲಿಗೆ ಖ್ಯಾತ ಜ್ಯೋತಿಷಿಗಳಾದ ಗೋಪಾಲಕೃಷ್ಣ ಶಂಭು ಪಂಡಿತರು ನಮ್ಮ ಜೊತೆ ಇದ್ದಾರೆ. ಪಂಡಿತರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೋರ್ವ ಜ್ಯೋತಿಷಿಗಳಾದ ತ್ಯಾಗಳಿ ರಾಮಚಂದ್ರ ಶರ್ಮಾ ಅವರಿದ್ದಾರೆ. ಗುರುಗಳೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೋರ್ವ ಜ್ಯೋತಿಷಿಗಳಾಗಿರುವಂತಹ ರಾಮಚಂದ್ರ ಗೋಪಾಲ್ ಭಟ್ರಿದ್ದಾರೆ. ಭಟ್ರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಉಪನ್ಯಾಸಕರಾದ ಅನಂತ ಶರ್ಮಾ ಅವರಿದ್ದಾರೆ. ಅನಂತ ಶರ್ಮಾ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಮತ್ತೋರ್ವ ಜ್ಯೋತಿಷಿ ಆಗಿರುವಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಶಾಸ್ತ್ರಿಗಳೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಮೊದಲನೇ ನಾನು ಪಂಡಿತರಿಂದ ಆರಂಭ ಮಾಡ್ತೀನಿ. ದೀಪಾವಳಿ ಅನ್ನುವಂಥ ಹಬ್ಬ ದುಷ್ಟ ಶಕ್ತಿ ಸಂಹಾರ ಅಂತ ಹೇಳ್ತೀವಿ. ರಾಮ ರಾವಣನ ಕೊಂದಿದ್ದು, ಜೊತೆಗೆ ಒಂದು ರೀತಿ ಕೆಟ್ಟದರ ಮೇಲೆ ವಿಜಯದ ಸಂಕೇತ ಅಂತ ದೀಪಾವಳಿ ಅಂತ ಹೇಳ್ತೀವಿ. ದೀಪಾವಳಿಗೆ ಎಷ್ಟು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಮುಖ್ಯತೆ ಇದೆ ಅಂತ ಹೇಳ್ತಾರೆ? ಬಹಳ ಪ್ರಾಮುಖ್ಯತೆ. ಯಾಕೆಂದರೆ ನಮ್ಮಲ್ಲಿ ಹಬ್ಬಕ್ಕೆ ಪ್ರಾಮುಖ್ಯತೆ ಇದೆ. ಅದರ ಪೈಕಿಯಲ್ಲೂ ಸಹ ಈಗ ಇದರಲ್ಲಿ ಭಗವದ್ಗೀತೆ ಹೇಳ್ತಾರೆ, ಪ್ರಜ್ಞಾಲಿತೋ ಜ್ಞಾನಮಯ ಪ್ರದೀಪ. ಅಂದರೆ ಈ ಜ್ಞಾನದ ಜ್ಯೋತಿ ಸಂಕೇತ, ಅದನ್ನು ಅಜ್ಞಾನದಿಂದ ನೀವು ಮೊದಲಿಗೆ ಸ್ಟಾರ್ಟ್ನಲ್ಲಿ ಹೇಳಿದಂಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೇಳುವಂಥದ್ದು. ಹಬ್ಬಗಳಲ್ಲಿ ನಮ್ಮಲ್ಲಿ ಬಹಳಷ್ಟು ಹಬ್ಬಗಳಿದೆ. ಆದರೆ ಬಹಳ ಪ್ರಾಮುಖ್ಯವಾದ್ದು ನಾಗರ ಹಬ್ಬದಿಂದ ಶುರುವಾಗುತ್ತೆ. ನಾಗರ ಹಬ್ಬ, ಆಮೇಲೆ ಗಣಪತಿ ಹಬ್ಬ, ದುರ್ಗಿಯ ಹಬ್ಬ, ಆಮೇಲೆ ಇದು 4 ಚಾತುರ್ವರ್ಣ್ಯ ಅಂತ ಹೇಳಿದೆ. 4 ವರ್ಣಾಶ್ರಮದವರಿಗೆ 4 ಶ್ರೇಷ್ಠವಾದ ಹಬ್ಬ. ಹಾಗಾಗಿ ನಾಗರ ಹಬ್ಬ ಅನ್ನುವಂಥದ್ದು ಪ್ರಥಮವಾಗಿ ಶುರುವಾಯಿತು. ಅಲ್ಲಿಂದ ಗಣಪತಿಯ ಹಬ್ಬ, ಅದರ ನಂತರ ಈ ದುರ್ಗಾ ಆಳುವಂಥದ್ದು ಕ್ಷತ್ರರಿಗೆ, ಸಾಮಾನ್ಯವಾಗಿ ಕ್ಷತ್ರಿಯರಿಗೆ ವಿಶೇಷವಾದ ನವರಾತ್ರಿ, ಆಯುಧ ಪೂಜೆ ಎಲ್ಲ ಇರುವಂಥದ್ದು. ಇನ್ನು ವೈಶ್ಯ ಸಮುದಾಯದವರು, ವ್ಯಾಪಾರಸ್ಥರು ಲಕ್ಷ್ಮೀ ಪೂಜೆಯನ್ನು ಉದ್ದೇಶಿಸಿ ದೀಪಾವಳಿಯಲ್ಲಿ ಮಾಡುವಂಥದ್ದು. ಹಾಗಾಗಿ ದೀಪಾವಳಿ ಬಹಳ ಮುಖ್ಯ. ವಿಶೇಷವಾಗಿ ವ್ಯಾಪಾರ, ಇವತ್ತಿನ ಕಾಲದಲ್ಲಿ ವ್ಯಾಪಾರ ಉದ್ಯೋಗಿಗಳು, ಉದ್ಯಮಿಗಳು, ಬೃಹದುದ್ಯಮಿಗಳು ಎಲ್ಲ ದೀಪಾವಳಿಯಲ್ಲಿ ವಿಶೇಷವಾಗಿ ದೀಪ ಬೆಳಗಿ ತಮ್ಮ ಜೀವನದ ದಾರಿದೀಪವನ್ನು ಬೆಳಗಿಸುವಂಥ ವಿಶೇಷ ಹಬ್ಬ ಇದು. ತ್ಯಾಗಳಿ ರಾಮಚಂದ್ರ ಶರ್ಮಾ ಅವರೇ, ದೀಪಾವಳಿ ಹಬ್ಬ ಅಂದರೆ ಮನೆಯಲ್ಲೆಲ್ಲ ದೀಪಗಳು ಬೆಳಗುತ್ತೆ, ಪಟಾಕಿಗಳನ್ನು ಹೊಡಿತಾರೆ, ಬಹಳಷ್ಟೇ ರೀತಿಯ ವಿವಿಧ ಆಚರಣೆಗಳಿದೆ. ಒಂದು ದೀಪಾವಳಿ ಒಂದು ಅರ್ಥಪೂರ್ಣ ಆಚರಣೆ ಆಗಬೇಕು ಅಂದರೆ ಹೇಗೆ ಅಂತ ಹೇಳ್ತಾರೆ? ದೀಪಾವಳಿ ಅರ್ಥಪೂರ್ಣ ಆಚರಣೆ ಆಗಬೇಕು ಅಂತಂದರೆ ಮುಖ್ಯವಾಗಿ ತಮಸೋಮ ಜ್ಯೋತಿರ್ಗಮಯ ಎನ್ನುವ ಹಾಗೆ ನಮ್ಮ ಅಂತರಂಗದ ಅಜ್ಞಾನವೆಲ್ಲ ದೂರವಾಗಿ ನಮಗೆ ಸುಜ್ಞಾನದ ದೀಪ ದೊರಕುವ ಹಾಗಿರಬೇಕು. ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗುವಂತಹ ಪ್ರತಿ ದೀಪಾವಳಿಯಲ್ಲೂ ಅಂತಹ ಒಂದು ಅವಕಾಶಗಳು ದೊರಕ್ತಾ ಹೋಗಬೇಕು. ಆಗ ಆ ದೀಪಾವಳಿ ಸಾರ್ಥಕವಾಗುತ್ತದೆ. ಇನ್ನು ಪಟಾಕಿ ಹೊಡೆಯೋದು ಇತ್ಯಾದಿ ವಿಚಾರಗಳೆಲ್ಲ ಭಾಳ ಇತ್ತೀಚೆಗೆ ಬಂದಿದ್ದು. ಅದನ್ನು ನಾವು ದೀಪಾವಳಿಯಲ್ಲಿ ಮಾಡ್ತಾರೆ ಎನ್ನುವುದರಿಂದ ಹೇಳಬೇಕೆ ಹೊರತು ಅದನ್ನು ದೀಪಾವಳಿ ಅಂಗವಾಗಿ ಅದನ್ನು ಸ್ವೀಕರಿಸಬೇಕಾದದ್ದು ಕಾಣೋದಿಲ್ಲ. ದೀಪಾವಳಿ ಹಬ್ಬದ ಅಂಗವಾದಂತಹ ಒಂದು ಕಾರ್ಯಕ್ರಮ ಅಂಥೇಳಿ ಸ್ವೀಕರಿಸುವಂತೆ ಇಲ್ಲ. ಆದರೆ ನಾವು ಅದನ್ನು ಬಲಾತ್ಕಾರವಾಗಿ ಸೇರಿಸ್ಕೊಂಡಿದ್ದೀವಿ. ನನಗನ್ನಿಸೋದು ಅಂದರೆ ಬಹುಶಃ ಭಾಳ ಹಿಂದೆ ಈ ಮಹಾರಾಜರುಗಳು ವಿಶೇಷವಾದಂಥ ಸಂದರ್ಭಗಳಲ್ಲಿ ತಮ್ಮ ಬಂದೂಕು ತುಪಾಕಿಗಳಿಂದ ಹಬ್ಬ ಬಂತು ಎನ್ನುವ ಸಂಭ್ರಮಕ್ಕೆ 1-2 ತುಪಾಕಿಯನ್ನು ಹಾರಿಸ್ತಿದ್ರೇನೋ, ಅದೇ ಮುಂದುವರೆದು ಈಗ ಪಟಾಕಿ ಸ್ವರೂಪವನ್ನು ಧರಿಸ್ಕೊಂಡು ಬಂದಿದೆ ಅಂತ ಅನ್ನಿಸ್ತದೆ. ರಾಮಚಂದ್ರ ಭಟ್ರೆ, ನೀವೇನು ಹೇಳ್ತೀರಿ? ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಅಂತ? ಸರ್ವೇಭ್ಯೋ ನಮಃ. ದೀಪಾವಳಿ ಅಂದರೆ ಇಷ್ಟರವರೆಗೆ ತಾವೇ ಪ್ರಶ್ನೆಯಲ್ಲಿ ಕೇಳಿದ್ರಲ್ವ, ಜ್ಯೋತಿಷಿಗಳು ಅಂತೇಳಿ. ಜ್ಯೋತಿ ಅಂದರೆ ಬೆಳಕು, ಇಡೀ ಪ್ರಪಂಚಕ್ಕೆ ಬೆಳಕು ಪರಮಾತ್ಮ ಹಚ್ಚಿಟ್ಟದ್ದು ದೊಡ್ಡ ಜ್ಯೋತಿ ಸೂರ್ಯ, ಅವನನ್ನು ಆಧರಿಸಿ ಬರುವಂಥದ್ದು. ಇಲ್ಲಿ ದೀಪಾವಳಿ ಅಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಏನೇ ಸಂಭ್ರಮವನ್ನು ಆಚರಣೆ ಮಾಡೋದಿದ್ರೂ ಸಹ ದೀಪವನ್ನು ಹಚ್ಚಿ ಆಚರಣೆ ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿಯ ಹಾಗೆ. ಮುಂದೆ ಸಂದರ್ಭ ಬಂದಾಗ ಹೇಳ್ತೇವೆ, ನಮ್ಮ ಭಾರತೀಯ ಸಂಸ್ಕೃತಿ ದೀಪ ಹಚ್ಚು ಸಂಸ್ಕೃತಿ, ಆರಿಸುವ ಸಂಸ್ಕೃತಿ ಅಲ್ಲ.
ಹಾಗೆ ನಮ್ಮ ಸಂಸ್ಕೃತಿಯ ಒಂದು ದೊಡ್ಡಸ್ತಿಕೆ, ಸಂಸ್ಕೃತಿಯ ಒಂದು ಶ್ರೇಷ್ಠತೆ, ಅದರ ವೈಶಿಷ್ಟ್ಯ ಇರೋದೇ ದೀಪ ಹಚ್ಚೋದ್ರಲ್ಲಿ. ಉಳಿದವರು ಎಲ್ಲರಿಗೂ ಬೆಳಕಾಗುವುದರಲ್ಲಿ ನಮ್ಮ ಭಾರತೀಯರು ಶ್ರೇಷ್ಠರು, ಉಳಿದವರಿಗೆ ಮಾರ್ಗದರ್ಶಕರು. ಹಾಗಾಗಿ ಆ ರೀತಿಯಾಗಿ ತೋರಿಸ್ಕೊಡ್ಲಿಕ್ಕಾಗಿ ಸಂಭ್ರಮವನ್ನು ಆಚರಿಸುವಂತಹದ್ದು. ಈಗ ಆಗಲೇ ಅವರು ಹೇಳಿದಾಗ ಪಟಾಕಿ ಹಚ್ಚೋದು ಅನ್ನೋದು ಇದು ಶಾಸ್ತ್ರೀಯ ಕಾರ್ಯಕ್ರಮವೇ ಅಲ್ಲ, ಶಾಸ್ತ್ರೀಯವಾದ ಒಂದು ಕಾರ್ಯಕ್ರಮ ಅಲ್ಲ. ಸುಮ್ಮನೆ ಸಂತೋಷಕ್ಕಾಗಿ ಏನೇನೋ ಮಾಡಬಹುದು. ಕೆಲವು ಜನ ಕುಣಿತಾರೆ, ಕೆಲವು ಜನ ಹಾಡ್ತಾರೆ, ಕೆಲವು ಜನ ಇದು ಮಾಡಿ, ಅದು ವಿಶೇಷ ಅಲ್ಲ. ಪಟಾಕಿ ಹಚ್ಚೋದು ಅನ್ನೋದು ವಿಶೇಷ, ದೀಪ ಹಚ್ಚೋದು ಅನ್ನೋದು ಪ್ರಧಾನ ದೀಪಾವಳಿಯಲ್ಲಿ. ಅನಂತ ಶರ್ಮಾ ಅವರೇ, ನಿಜಕ್ಕೂ ದೀಪಾವಳಿ ಹಬ್ಬ ಅನ್ನುವಂಥದ್ದು ಯಾವಾಗ ಆಚರಣೆಗೆ ಬಂತು? ಒಮ್ಮೆ ಹಿಂದೆ ಅವಲೋಕಿಸಿ ನೋಡೋದಾದರೆ ಆಚರಣೆಗೆ ಯಾವಾಗ ಬಂತು ಇದು ದೀಪಾವಳಿ ಹಬ್ಬವನ್ನು ಹೀಗೆ ಆಚರಿಸಬೇಕು ಅನ್ನುವಂಥದ್ದು? ಇದರ ಇತಿಹಾಸ ದಾಖಲಾಗಿಲ್ಲ. ಆದರೆ ನಮ್ಮಲ್ಲಿ ಹೇಳುವ ಪ್ರಕಾರ ರಾಮ ರಾವಣನನ್ನು ಗೆದ್ದಂಥ ಸಂದರ್ಭದಿಂದ ವಿಶೇಷವಾಗಿ ಈ ಹಬ್ಬ ಆಚರಣೆಯಲ್ಲಿ ಬಂತು ಅಂತ ಹೇಳ್ತಾರೆ. ಆಮೇಲೆ ಪಾಂಡವರ ಕಾಲದಲ್ಲಿಯೂ ಇದು ದೀಪಾವಳಿ ಹಬ್ಬವಾಗಿ ಆಚರಣೆ ಮಾಡಲ್ಪಡ್ತಾ ಇತ್ತು. ಅದರ ವಾಸ್ತವ ಹೇಳೋದಾದರೆ ಈ ದೀಪಾವಳಿ, ದೀಪ ಹಚ್ಚೋದು ಇವೆಲ್ಲ ಒಳ್ಳೆಯದೇ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಗಮನವಿಡಬೇಕಾದದ್ದು ಏನು ಅಂದರೆ, ಆ ದೀಪ ನಮ್ಮ ಅಂತರಂಗದಲ್ಲಿ ಹಚ್ಚಬೇಕು. ನಾವು ಯಾವಾಗಲೂ ಹೊರಗಿನ ಆರಾಧನೆಗಿಂತ ಒಳಗಿನ ಆರಾಧನೆಗೆ ಪ್ರಾಧಾನ್ಯ ಕೊಡೋರು. ಲಲಿತಾ ಸಹಸ್ರನಾಮದಲ್ಲಿ ಒಂದು ಮಾತು ಬರ್ತದೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ನಾವು ದೇವರನ್ನು ಹೊರಗಡೆ ಪೂಜೆ ಮಾಡಿದಾಗ ಆ ದೇವಿಯ ಅನುಗ್ರಹ ಪಟ್ಕೊಳ್ಳೋದು ಕಷ್ಟ, ಪಡೆಯೋದು ಒಳಗಡೆ ಮಾಡಬೇಕು. ನಮ್ಮಲ್ಲಿ ಶ್ರೀಚಕ್ರಾರ್ಚನೆ ಇದೆ, ಅಲ್ಲೂ ಕೂಡ ಅಂತರ್ಯಾಗ ಬಹಿರ್ಯಾಗ ಅಂತ ಉಂಟು. ಹೊರಗಡೆ ನಾವು ಏನು ಚಕ್ರಕ್ಕೆ ಪೂಜೆ ಮಾಡ್ತೇವೆ ಅದಕ್ಕಿಂತ ಅಂತರ್ಯಾಗ, ಒಳಗಡೆ ಚಕ್ರವನ್ನು ಕಲ್ಪಿಸ್ಕೊಂಡು ಪೂಜೆ ಮಾಡೋದು ಇದೆಯಲ್ಲ, ಅದು ಶ್ರೇಷ್ಠ. ಹಾಗೆಯೇ ಈ ದೀಪ ಸುತ್ತಮುತ್ತ ಇಡೀ ನಗರದ ತುಂಬ ಹಾಕ್ತಾರೆ, ಆದರೆ ಅಂತರಂಗದಲ್ಲಿ ಕತ್ತಲೆ ಇದ್ದುಕೊಂಡು ನಗರದಲ್ಲಿ ಬೆಳಕನ್ನು ಹಚ್ಚಿದ್ರೆ ಏನೂ ಪ್ರಯೋಜನವಿಲ್ಲ. ಮತ್ತು ಪಟಾಕಿ ವಿಷಯಕ್ಕೆ ಬಂದಾಗ ಒಂದು ಮಾತು ಖಂಡಿತ ಹೇಳಬೇಕು. ಈ ನಮ್ಮಲ್ಲಿ ಒಂದು ದೊಡ್ಡ ಅಂಧಶ್ರದ್ಧೆ ಮೂಡ್ಕೊಂಡ್ಬಿಟ್ಟಿದೆ. ಅದು ಯಾರು ಶುರು ಮಾಡಿದ್ರೂ ಗೊತ್ತಿಲ್ಲ. ಇಂಥ ಮೂಢನಂಬಿಕೆಗಳಿಗೆ ಅಲ್ಲ, ಅದು ಯಾರೋ ಶುರು ಮಾಡ್ತಾರೆ. ಯಾರ ಮನೆಯಲ್ಲಿ ಪಟಾಕಿ ಹೊಡೆದಿಲ್ವೋ ಅವ್ರ ಮೇಲೆ ಏನೋ ಒಂದು ಅಶುಭ ನಡೆದಿದೆ ಈ ವರ್ಷ ಅಂತ ಕೆಟ್ಟ ಭಾವನೆ ಕೂಡ ನಮ್ಮಲ್ಲಿ ಉಂಟು. ಏನು ನಿಮ್ಮಲ್ಲಿ ಪಟಾಕಿ ಹೊಡೆದಿಲ್ಲ ಯಾಕೆ ಅಂತ ಒಂದು ಅಶುಭ ಅಂತ. ಖಂಡಿತ ಇದು ತಪ್ಪು. ಪಟಾಕಿ ಹೊಡೆದ್ರೆ ಅಶುಭ ಅನ್ನೋ ನಾನು. ಯಾಕೆಂದರೆ ನಮಗೆ ಜ್ಞಾನ ಬೇಕು, ಬೆಳಕು ಬೇಕೇ ವಿನಃ ಶಬ್ದ ಅಲ್ಲ. ಆ ಶಬ್ದವನ್ನು ಬಿಟ್ಟು ಜ್ಞಾನವನ್ನು ಮಾತ್ರ, ಬೆಳಕನ್ನು ಮಾತ್ರ ಸ್ವೀಕರಿಸೋಣ. ಅಂಥ ದೀಪಾವಳಿ ನಮ್ಮದಾಗಲಿ. ಖಂಡಿತ ಅದೇ ನಿಟ್ಟಿನಲ್ಲಿ ನಾವು ಕೂಡ ಪಟಾಕಿ ಬಿಟ್ಟಾಕಿ ಅನ್ನುವಂಥ ಅಭಿಯಾನ ಕೂಡ ಶುರು ಮಾಡಿದ್ವಿ. ಇನ್ನು ಶಾಸ್ತ್ರಿಗಳೇ, ದೀಪಾವಳಿ ಹಬ್ಬವನ್ನ ಭಾರತದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ವಿಶಿಷ್ಟವಾಗಿ ವಿಭಿನ್ನವಾಗಿ ಆಚರಿಸ್ತಾ ಬಂದಿದ್ದಾರೆ. ದೀಪಾವಳಿ ಹಬ್ಬವನ್ನು ಎಷ್ಟು ದಿನಗಳ ಕಾಲ, ಹೆಚ್ಚು ದಸರಾದ ನಂತರ ಬಹುಶಃ ಇದೆ ಅನ್ಸುತ್ತೆ, ಹೆಚ್ಚು ದಿನಗಳ ಕಾಲ ಆಚರಿಸುವಂಥ ಹಬ್ಬ ಅಂದರೆ. ನೋಡಿ, ದೀಪಾವಳಿ ಅಂದರೆ ಆ ದೀಪಾವಳಿಯಲ್ಲಿ ಎರಡು ಶಬ್ದಗಳಿದೆ, ಒಂದು ದೀಪ ಮತ್ತು ಆವಳಿ ಅಂತ. ದೀಪ ಅಂದರೆ ದೀಪ, ಆವಳಿ ಅಂದರೆ ಸಾಲು ಅಂತ. ದೀಪಾವಳಿ ಅಂದರೆ ಬೆಳಕಿನ ಅಥವಾ ದೀಪಗಳ ಪ್ರಣತೆಗಳ ಸಾಲು ಅಂತ. ಅದಕ್ಕಿಂತ ಮುಖ್ಯವಾಗಿ ಇದು ಹಬ್ಬಗಳ ಸಾಲು ಕೂಡ. ತ್ರಯೋದಶಿಯಿಂದ ಹಿಡಿದು ಭಗಿನಿ ತೃತೀಯದವರೆಗೂ ಒಂದು ರೀತಿಯಲ್ಲಿ ಹಬ್ಬಗಳ ಸಾಲು. ಇದನ್ನು ದೀಪಾವಳಿ ಅನ್ನೋದಕ್ಕಿಂತ ಹಬ್ಬಗಳ ಆವಳಿ ಅಂದರೆ ಹೆಚ್ಚು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ನೋಡಿ, ಈಗ ತ್ರಯೋದಶಿಯಿಂದಲೇ ಶುರುವಾಗುತ್ತೆ. ಈ ತ್ರಯೋದಶಿ ದಿವಸ ನಾವು ನೀರು ತುಂಬುವ ಹಬ್ಬ ಅಂತ ಕರಿತೀವಿ ಅದನ್ನು. ಆ ತ್ರಯೋದಶಿ ಆದ ನಂತರದಲ್ಲಿ ಚತುರ್ದಶಿ ಅಂತ ಕರಿತೀವಿ, ಅಂದರೆ ನರಕ ಚತುರ್ದಶಿ, ನರಕಾಸುರ ಸಂಹಾರ ಆದಂಥದ್ದು. ಮತ್ತು ಮುಖ್ಯವಾಗಿ ಈ ದೀಪಾವಳಿಯನ್ನು ವರ್ತಕರು ಆಚರಿಸ್ತಾರೆ. ಲಕ್ಷ್ಮೀ ಪೂಜೆಯನ್ನು ಆಚರಿಸಿ ಅವರಿಗೆ ಅವತ್ತು ಹೊಸ ಲೆಕ್ಕಾಚಾರಗಳನ್ನು ಶುರು ಮಾಡ್ತಾರೆ, ಹೊಸ ಲೆಕ್ಕ ಪುಸ್ತಕವನ್ನು ಇಡ್ತಾರೆ ಅನ್ನೋದು. ನರಕಾಸುರ ಸಂಹಾರ ಆದ ಅವತ್ತು ಕತ್ತಲು ನಶಿಸ್ತು, ಇನ್ಮೇಲೆ ಬೆಳಕು ನಮಗೆ ಸಂಭ್ರಮ ಅನ್ನೋ ರೀತಿಯಲ್ಲಿ ಅದನ್ನು ಶುರು ಮಾಡಿದಂಥದ್ದು. ಮತ್ತು ಅದರ ಮಾರನೇ ದಿನ ಬಲಿಪಾಡ್ಯಮಿ, ಬಲಿಚಕ್ರವರ್ತಿಯ ಆವಾಹನೆ ಆಗುವಂಥದ್ದು. ಅವತ್ತು ಬಲಿಪಾಡ್ಯಮಿ ಅಂತ ಕರೀತಾರೆ. ಅದರ ಮಾರನೇ ದಿನ ಯಮದ್ವಿತೀಯ ಅಂತ ಕರೀತಾರೆ, ಎರಡನೇ ದಿನವನ್ನು. ಯಮ ಮತ್ತು ಯಮಿಯರ ಸಂಭಾಷಣೆ ಒಂದು ಋಗ್ವೇದದಲ್ಲಿ ಬರ್ತದೆ, ಬಹುಶಃ ಗೊತ್ತಿರುತ್ತೆ ಪಂಡಿತರುಗಳಿಗೆ. ಅದನ್ನು ಯಮದ್ವಿತೀಯ ಅಂತ ಕರಿತೇವೆ. ಮತ್ತು ತೃತೀಯ, ಭಗಿನಿ ತೃತೀಯ ಅಂತ ಅದರ ಮೂರನೇ ದಿನವನ್ನು, ಅಂದರೆ ಸಹೋದರ ಸಹೋದರಿಯರ ಒಡನಾಟ ಮತ್ತು ಅವ್ರ ಮನೆಗೆ ಹೋಗಿ ಊಟ ಮಾಡುವಂಥದ್ದು, ಈ ಥರದ ಸಂಭ್ರಮದಲ್ಲಿ ಕಳೆಯುವಂಥ ಈ 5 ದಿನಗಳ ವಿಶೇಷ ಹಬ್ಬವನ್ನು ನಾವು ಹಬ್ಬದ ಆವಳಿ ಅಥವಾ ದೀಪಾವಳಿ ಅಂತ ಕರಿತೇವೆ. ಈ ಹಬ್ಬದ ಜೊತೆಗೆ ಅಲ್ಲ, ಮತ್ತೊಂದು ಇಲ್ಲಿ ಪಂಡಿತರೆ, ಮದುವೆ ಆದ ಮೊದಲ ವರ್ಷದ ದೀಪಾವಳಿ ಬಹಳ ವಿಶೇಷ ಅಂತಾರೆ ಹೆಣ್ಮಕ್ಳಿಗೆ. ಅಳಿಯನನ್ನ, ಮಗಳು ಅಳಿಯನನ್ನ ಕರೆಸೋದು, ಬೀಗ್ರನ್ನ ಮನೆ ಕರೆಸಿ ಅದರ ಆತಿಥ್ಯವನ್ನ ನೀಡೋದು, ಇದು ಕೂಡ ದೀಪಾವಳಿ ಜೊತೆಗೆ ಬಂದಿದೆ. ಅದು ಏನು ಅಂತ, ಅದು ಅಲ್ಲಿ ಅಳಿಯನ್ನು ಕರೆದು ಈ ದೀಪ ಬೆಳಗೋದು ಉಂಟು. ಅವರನ್ನು ಕೂರಿಸಿ ನಮ್ಮ ಕಡೆಗೆಲ್ಲ ಆರತಿ ಮಾಡ್ತಾರೆ, ಉಡುಗೊರೆ ಮಾಡಿ ಹೊಸ ಹಬ್ಬದಲ್ಲಿ ಆರತಿ ಮಾಡ್ತಾರೆ. ಹಬ್ಬದ ಆಚರಣೆ ಅವರಿಗೆ ದೀಪಾವಳಿ ಹಬ್ಬ ಶ್ರೇಷ್ಠ.
ಸಾಮಾನ್ಯವಾಗಿ ಅಳಿಯನ ಅಮಾವಾಸ್ಯೆ ಅಂತ ಕೆಲವು ಕಡೆಗೆ ಆಚರಣೆ ಮಾಡ್ತಾರೆ. ಅಮಾವಾಸ್ಯೆಯಲ್ಲಿ ಆಷಾಢ ಅಮಾವಾಸ್ಯೆ. ಅದು ಬಿಟ್ಟರೆ ದೀಪಾವಳಿ ಅಮಾವಾಸ್ಯೆಯಲ್ಲಿ ದೀಪಾವಳಿ ಮರನೇ ದಿವಸ ಪಾಡ್ಯ ದಿವಸ ಏನು ಉಂಟಲ್ಲ, ನಾಳೆ 14ನೇ ತಾರೀಕು, ಆ ದಿವಸ ಅಳಿಯ ಮಗಳನ್ನೆಲ್ಲ ಕೂರಿಸಿ ಅವರಿಗೆ ಉಡುಗೊರೆ ನೆಂಟಿಷ್ಟೆಲ್ಲ ಕರೆದು ಹಬ್ಬದ ಪಾಡ್ಯ ಅಂದರೆ ಬಹಳ ಕೆಲವು ಕಡೆಗೆ ಒಂದು ಸಣ್ಣ ಮದುವೆ ಹಾಗೆ ಆಚರಣೆ ಮಾಡ್ತಾರೆ. ತುಂಬ ಊರಿನ ನೆಂಟಿಷ್ಟನ್ನೆಲ್ಲ ಕರೆದು ಅದು ಅವರಿಗೆ ಊಟ ಉಪಚಾರಗಳನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಈ ದೀಪ ಬೆಳಗೋದು ಅನ್ನೋದು ಎಲ್ಲೆಲ್ಲ ಬೆಳಗಬೇಕು ಅನ್ನೋದು ನೋಡಿದ್ರೆ ನಾವು ಎಲ್ಲ ಕಡೆಯಲ್ಲೂ ದೇವರಿಗೆ ಮಾತ್ರ ಬೆಳಗೋದಿಲ್ಲ, ಗೋವಿಗೂ ಬೆಳಗ್ತಾರೆ, ದೇವರಿಗೂ ಬೆಳಗ್ತಾರೆ, ಮನೆಯಲ್ಲೂ ಬೆಳಗ್ತಾರೆ, ಮಠದಲ್ಲೂ ಬೆಳಗ್ತಾರೆ, ದಾರಿಯಲ್ಲೂ ಬೆಳಗ್ತಾರೆ, ಕೊನೆಗೆ ಆ ವಧುವರಿಗೂ ದೀಪ ಬೆಳಗ್ತಾರೆ. ಅವರಿಗೂ ಸಹ ದೀಪ ಬೆಳಗೋದು ಅಂತ ಈ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಆರತಿ ಅಂತ ಹೇಳಿದ್ರೆ ಅವರನ್ನು ಕೂರಿಸ್ಕೊಂಡು ಅವರ ಮುಂದೆ ದೀಪವನ್ನು ಬೆಳಗುವಂತಹದ್ದು. ಹಾಗಾಗಿ ಈ ದೀಪಾವಳಿ ಹಬ್ಬ ಇದು ಹಾವಳಿಯೂ ಹೌದು, ದೊಡ್ಡ ರೀತಿಯಲ್ಲೇ ಅದನ್ನು ಮಾಡ್ತಾರೆ ದೀಪಾವಳಿ. ಅದಕ್ಕೇನೆ ಅಮರಕೋಶದಲ್ಲಿ ಅರಣ್ಯಕಾಂಡದಲ್ಲಿ ಒಂದು ಹೇಳ್ತಾನೆ, ವಿಥ್ಯಾಲಿ ರಾವಲಿ ಪಂಕ್ತಿ ಶ್ರೇಣಿ ಲೇಖಾಸ್ತು ರಾಜ ಹೇಳುವಾಗ ಅಲ್ಲಿ ಆ ರಾವಲಿ ಹೇಳುವಂಥ ಪದವನ್ನು ದೀಪಾವಳಿ ಅನ್ನುವಂತಲ್ಲಿ ಈಗ ಶಾಸ್ತ್ರಡಿಗಾಗಲೇ ಹೇಳೋದಲ್ಲ, ಸಾಲು ಅಂತ, ಸಾಲು ಮರಗಳ ಸಾಲು ಅನ್ನುವಂತಲ್ಲಿ ಅಂತಿದ್ದಾನೆ ಅರಣ್ಯ ವರ್ಗದಲ್ಲಿ. ಹಾಗೆಯೇ ಈ ದೀಪಗಳ ಸಾಲು ಅನ್ನುವಂಥದ್ದು, ಮರಗಳ ಸಾಲು ಹೇಗೆ ಅರಣ್ಯದಲ್ಲಿ ಸಾಲಾಗಿರ್ತದೋ ಅದೇ ರೀತಿ ಸಾಲು ಸಾಲಿನಲ್ಲಿ ದೀಪವನ್ನು ಬೆಳಗ್ತಾರೆ ಅನ್ನುವಂಥದ್ದು ಒಂದು ಪುರಾಣಗಳಲ್ಲಿ ಉಕ್ತಿ ಬರ್ತದೆ. ಅಲ್ಲಿ ಇದೇ ದೃಷ್ಟಾಂತ ಕೊಟ್ಟಿದ್ದಾರೆ, ವಿಥ್ಯಾಲಿ ರಾವಲಿ ಪಂಕ್ತಿ. ಹಾಗಾಗಿ ಪಂಕ್ತಿಯಲ್ಲಿ ಸಾಲಾಗಿ ಹಚ್ಚಬೇಕು ಅಂತ. ಇದು ಸಾಮಾನ್ಯವಾಗಿ ದೇವಾಲಯದಲ್ಲಿ ಮನೆಯಲ್ಲಿ ಪ್ರಾರಂಭ ಮಾಡಿದ್ರೆ ಕಾರ್ತೀಕ ಪ್ರಾರಂಭವಾದ ನಂತರ ಎಲ್ಲ ದೇವಾಲಯಗಳಲ್ಲೂ ಸಹ ದೀಪೋತ್ಸವ ಅಂತ ಮಾಡ್ತಾರೆ, ದೀಪಗಳನ್ನು ಬೆಳಗುವಂಥದ್ದು. ಒಟ್ಟಿನಲ್ಲಿ ಜ್ಯೋತಿಷ, ನಮ್ಮ ಇವರು ಮಿತ್ರರೊಬ್ಬರು ಹೇಳಿದ್ರು, ಖಂಡಿತವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೊದಲಿಗೆ ದೀಪ ಬೆಳಗೋದ್ರೊಳಗೆ ಶುರುವಾಗತ್ತೆ. ಜ್ಯೋತಿಷ್ಯ ಪ್ರಾರಂಭ ಮಾಡುವಾಗ ಒಂದು ದೀಪ ಹಚ್ಚಿಕೊಂಡೆ ಸ್ನೇಹೋ ಯಸ್ತೇಹ ದೇಹೋ ಭವತಿ ತದುದರೆ ವರ್ತಿನಿ ವರ್ತಿರಾತ್ಮ ಅಂತ ಪ್ರಶ್ನೆ ಮಾರ್ಗದಲ್ಲಿ ಹೇಳ್ತಾನೆ. ಹಾಗಾಗಿ ದೀಪ ಬೆಳಿಕೊಂಡೇ ನಾವು ಪ್ರಶ್ನೆ ಶುರು ಮಾಡಬೇಕು ಅಂತಿದೆ. ಹಾಗಾಗಿ ಇವತ್ತು ಜ್ಯೋತಿಷಿಗಳೆಲ್ಲರೂ ಸಹ ದೀಪಾವಳಿಯಲ್ಲಿ ನೀವು ಸೇರಿಸಂಥದ್ದು ಒಳ್ಳೆಯ ಕೆಲಸ. ಹಾಗಾಗಿ ಆ ದೀಪದ ಕುರಿತು ಇನ್ನಿಷ್ಟು ಸಾಕಷ್ಟು ತಿಳಿಸಬೇಕಾದಿದೆ ವೀಕ್ಷಕರಿಗೆ. ಖಂಡಿತ. ಅನಂತ ಶರ್ಮಾ ಅವರ ಈಗಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ಹೆಣ್ಮಕ್ಳು ಕೂಡ ಹೊರಗೆ ಕೆಲಸ ಮಾಡುವಂಥವ್ರು ಎಲ್ಲೋ ಒಂದು ಕಡೆ ಹಬ್ಬದ ಆಚರಣೆನ ಸರಳೀಕರಣಗೊಳಿಸೋದ್ರಲ್ಲಿ ಅರ್ಥ ಕಳೆದುಕೊಳ್ತಾ ಇದೆಯಾ ಅಂತ ಅನ್ಸುತ್ತಾ ನಿಜಕ್ಕೂ? ಈಗಿನ ಕೆಲವು ಆಚರಣೆಯನ್ನು ನೋಡಿದರೆ ಯಾವ ದೃಷ್ಟಿಯಿಂದ ಈ ಹಬ್ಬ ಪ್ರಾರಂಭವಾಯಿತೋ ಆ ಅರ್ಥ ಈಗ ಕಾಣಿಸ್ತಾ ಇಲ್ಲ. ಈಗ ಕೆಲವು ಕಡೆ ಅತಿಯಾದ ಆಡಂಬರ, ಅದು ಬೇಕೋ ಬೇಡವೋ ಒಂದಿಷ್ಟು ಆಡಂಬರ ಮಾಡ್ತಾರೆ, ಕೆಲವು ಕಡೆ ಬಿಟ್ಟರು ಒಂದು ಬಿಟ್ಟೇ ಬಿಟ್ಟರು. ಈಗಿನ ಈ ಒಂಥರ ಸಂಕೀರ್ಣವಾದಂಥ ಯುಗದಲ್ಲಿ ಹಬ್ಬದ ಆಚರಣೆಯನ್ನು ಮಾಡೋದು ಕಷ್ಟ, ಅದರಲ್ಲಿಯೂ ನಗರದಲ್ಲಿ. ಆದರೆ ಒಂದು, ನಾವು ನಗರವನ್ನೇ ಇಟ್ಕೊಂಡು ಮಾತಾಡಬಹುದು ವಿನ ಹಳ್ಳಿಯನ್ನು ಇಟ್ಕೊಂಡು ಮಾತಾಡಿದರೆ ಹಳ್ಳಿಯಲ್ಲಿ ಇನ್ನೂ ಕೂಡ ಆ ಜೀವಂತಿಕೆ ಉಳಿದಿದೆ. ನೀವು ನಮ್ಮ ಈ ಜೋಗ್ ಫಾಲ್ಸ್ನ ಸುತ್ತಮುತ್ತ ಒಂದು 50-60 ಮೈಲಿನ ಒಂದು ವರ್ತುಲದಲ್ಲಿ ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ದೀಪಾವಳಿನ ದೊಡ್ಡ ಹಬ್ಬ ಅಂತ ಕರೀತಾರೆ. ದೊಡ್ಡ ಹಬ್ಬ ಅಂತ ಯಾಕೆ ಕರೀತಾರೆ ಅಂದರೆ ಅಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ನಡೆಯುವಷ್ಟು ಆಚರಣೆ ಇನ್ನೆಲ್ಲೂ ನಡೆಯೋದಿಲ್ಲ, ಇನ್ನು ಯಾವಾಗಲೂ ನಡೆಯೋದಿಲ್ಲ. ಯಾರಾದರೂ ಸಂಶೋಧಕರು ಅಲ್ಲಿನ ಆಚರಿಸುತ್ತಿರುವ ದೀಪಾವಳಿಯ ಬಗ್ಗೆ ಒಂದು ದೊಡ್ಡ ಪ್ರಬಂಧ ಬರಿಬೋದು. ಅಲ್ಲಿ ಈ ಆಶ್ವಿನ ಕೃಷ್ಣ ಅಷ್ಟಮಿಯಿಂದಲೇ ದೀಪಾವಳಿ ಪ್ರಾರಂಭವಾಗುತ್ತದೆ, ದೀಪಾವಳಿ ಆಚರಣೆ. ಆ ದಿನ ಅಲ್ಲಿರುವ ಎಲ್ಲ ಮನೆಯಲ್ಲಿ ಹಸುಗಳಿಗೆ ಗಂಟೆ ಕಟ್ತಾರೆ, ಗಂಗಾ ಪೂಜೆ ಮಾಡ್ತಾರೆ, ಹಸುಗಳಿಗೆ ಗಂಟೆ ಕೊಡ್ತಾರೆ. ಆ ಗಂಟೆ ದೀಪಾವಳಿವರೆಗೂ ಇರ್ತದೆ. ಆ ಕಡೆ ಆ ಪ್ರದೇಶದಲ್ಲಿ ಹೋದರೆ ಬಯಲಿನಲ್ಲೆಲ್ಲ ಹಸುಗಳನ್ನು ನೋಡಿದರೆ ಗಣ 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 ಅಂತ ಗಂಟೆ ಶಬ್ದ ಕೇಳ್ತದೆ. ಅಲ್ಲಿಂದ ಪ್ರಾರಂಭವಾಗುತ್ತದೆ. ಆಮೇಲೆ 108 ಆಚರಣೆಗಳು, ಒಂದೆರಡಲ್ಲ, ನನಗೆ ಅದು ನೆನಪಿ ಬರೋದಿಲ್ಲ, ಅಷ್ಟು ಆಚರಣೆಗಳಿವೆ. ಅಲ್ಲಿ ಜೀವಂತವಾಗಿದೆ. ನಗರದಲ್ಲಿ ಏನಾಗಿದೆ ಅಂದರೆ ಪಟಾಕಿ ಹೊಡೆದ್ರೆ ಹಬ್ಬ ಮುಗೀತು ಅನ್ನೋ ಅರ್ಥದಲ್ಲಿ. ಆಮೇಲೆ ಅಂಗಡಿಯಿಂದ ನಾವೊಂದಿಷ್ಟು ಹೋಳಿಗೆನೋ ಏನೋ ಒಬ್ಬಟ್ಟು ತಂದುಕೊಂಡು ಮತ್ತು ಸ್ವಂತ ಮನೆಯಲ್ಲಿ ಮಾಡೋದಿಲ್ಲ, ಅದೆಲ್ಲ ಮಾಡಿ ಒಂದು ರೀತಿ ಕೃತಕವಾಗಿಬಿಟ್ಟಿದೆ. ಅಂತೂ ಮನೆಯಲ್ಲಿ ಎಣ್ಣೆ ದೀಪ ಹಚ್ಚೋದು ಇಲ್ಲ, ಸೀರಿಯಲ್ ಸೆಟ್ಟು ಹಾಕಿಬಿಡ್ತೇವೆ. ಇವೆಲ್ಲ ಏನಾಗಿದೆ ಅಂದರೆ ನಾವೀಗ ಪ್ರಕೃತಿಯಿಂದ ವಿಕೃತಿಯತ್ತ ಸಾಗ್ತಾ ಇದ್ದೇವೆ. ನಿಜಕ್ಕೂ ಆ ಥರ ಅರ್ಥಪೂರ್ಣವಾಗಬೇಕು, ಒಂದು ಕೃತಕ ಆಚರಣೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ವೀಕ್ಷಕರಿಗೂ ಕೂಡ ದೀಪಾವಳಿ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡೋದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಿಮ್ಮೆಲ್ಲರ ಜೊತೆ ನಿಜವಾಗಿ ಎಲ್ಲ ಭಾಗದಲ್ಲಿ ದೊಡ್ಡ ಹಬ್ಬ ಅಂತ ಕರೆಯೋದು. ಆ ಹಬ್ಬದ ನಿಜವಾದ, ಈಗ ಅನಂತಶರ್ಮ ಅವರು ಹೇಳ್ದಂಗೆ ನಿಜವಾದ ಅರ್ಥವನ್ನು ಕಳೆದುಕೊಂಡು ಕೃತಕವಾದ ಅರ್ಥಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ನಿಜವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಅದು ಎಷ್ಟು ಗಂಭೀರವಾದದ್ದು ನೋಡಿ. ಬಹಳ ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ ನಾವು ಭಾರತೀಯ ಸಂಸ್ಕೃತಿಗೆ ಪೂರ್ತಿ ವಿರುದ್ಧವಾಗಿ ಹೋಗ್ತಾ ಇದ್ದೇವೆ. ಸಾಮಾನ್ಯ ಚಿಕ್ಕ ವಿಷಯ ನೋಡಿ, ದೀಪಾವಳಿ ವಿಷಯ ಪಕ್ಕಕ್ಕಿಟ್ಟರೆ ಅಕಸ್ಮಾತ್ ಯಾರ್ದೋ ಒಬ್ಬರು ಹುಟ್ಟದ ದಿವಸ ಅಂತಾದರೆ ನಾವು ಏನು ಮಾಡ್ತೇವೆ, ಕೇಕ್ ಕಟ್ ಮಾಡ್ತೇವೆ. ಅದನ್ನು ಬಿಟ್ಟರೆ ದೀಪವನ್ನು ಆರಿಸ್ತೇವೆ. ನಮ್ಮ ಸಂಸ್ಕೃತಿ ದೀಪ ಹಚ್ಚೋ ಸಂಸ್ಕೃತಿ, ದೀಪ ಆರಿಸೋ ಸಂಸ್ಕೃತಿ ಅಲ್ಲ. ಭಾರತೀಯ ಸಂಸ್ಕೃತಿ ದೀಪ ಹಚ್ಚೋ ಸಂಸ್ಕೃತಿ, ದೀಪ ಆರಿಸೋದಲ್ಲ. ಇನ್ನು ಕೇಕ್ ಕಟ್ ಮಾಡೋದು ಅಂದರೆ ಅದನ್ನು ಪಿಂಡಚ್ಛೇದನ ಅಂತ ಹೇಳ್ತಾರೆ. ಅದು ಯಾವಾಗ ಮಾಡೋದು ಅಂತ ಇವರಿಗೆಲ್ಲ ಗೊತ್ತುಂಟು, ಪಿಂಡೀಕರಣದಲ್ಲಿ ಇದೆಲ್ಲ ಹೇಳೋದಲ್ಲ. ಹಾಗೆ
ನಮ್ಮ ಸಂಸ್ಕೃತಿಯನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೇವೆ. ನಮಗಿಲ್ಲಿ ಪ್ರಧಾನ ಆಗಿದ್ದೇನೋ ಒಂದೋ ಎರಡೋ ದೇವರಿಗೆ ಎದುರುಗಡೆಗೆಲ್ಲ ಎಣ್ಣೆ ದೀಪ ಹಚ್ಚೋದು, ಉಳಿದದೆಲ್ಲ ಸೀರಿಯಲ್ ಸೆಟ್ ಹಾಕ್ಬಿಡೋದು. ಅದನ್ನು ಬಿಟ್ಟರೆ ಪಟಾಕಿ ಎಷ್ಟು ತಂದಿದ್ದೇವೆ? ಇಲ್ಲ, ನಿಜಕ್ಕೂ ಆ ಥರ ಆಗಬಾರ್ದು. ದೀಪಾವಳಿ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋ ಉದ್ದೇಶದಿಂದಲೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ದೀಪಾವಳಿ ಹಬ್ಬ ಅಂದರೆ ಪ್ರತಿಯೊಂದು ದಿನವೂ ವಿಶೇಷತೆಯಿಂದ ಕೂಡಿರುತ್ತೆ. ನೀರು ತುಂಬುವ ಹಬ್ಬದಿಂದ ಹಿಡಿದು ನರಕ ಚತುರ್ದಶಿ, ಅಮಾವಾಸ್ಯೆ, ಬಲಿಪಾಡ್ಯಮಿ, ಹೀಗೆ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ವಿಶೇಷತೆ ಇದೆ. ಜೊತೆಗೆ ಆಚರಣೆಯ ಹಿಂದೆ ಬಹಳ ಸ್ವಾರಸ್ಯಕರ, ಆಸಕ್ತಿಕರ ಕಥೆಗಳು ಕೂಡ ಇದೆ. ಅದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ಪಟಾಕಿ ಹಚ್ಚಬೇಡಿ. ಮನೆ ಮತ್ತು ಅಂಗಡಿಗಳಲ್ಲಿ ದೀಪ ಹಚ್ಚಿ. ಅನಾಥ ಬಡ ಮಕ್ಕಳಿಗೆ ಒಂದು ಹೊತ್ತು ಊಟ ಹಾಕಿ ಪುಣ್ಯ ಕಟ್ಟಿಕೊಳ್ಳಿ.